ಅಥವಾ ನಾಳೆಯಿಂದ ನಾವು ಈಗ ಏನು ಬಿಟ್ಬಿಟ್ಟಿರೋ ಗಾಡಿಗಳು, ಏನು ಯಾರೋ ಬೀಡಾಡಿ ಗಾಡಿಗಳು, ಅಬಂಡಂಟ್ ವೆಹಿಕಲ್ಸು, ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದರೆ ನಾವು ಏನು ಮಾಡದೆ ಆಟೋಮೆಟಿಕ್ ಆಗಿ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಅದು ಬರೀ ಮ್ಯಾಜಿಕಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗತ್ತೆ. ಜನಗಳ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದರೆ ನನ್ನನ್ನು ಕೆಲವರು ಭಾಳ ಅಸಹ್ಯವಾಗಿ ಮಾತಾಡಿದ್ದಾರೆ, ಈ ವಿಷಯದಲ್ಲಿ ಅಗೌರವವಾಗಿಯೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ತೆಗಳ್ಳಿ, ನಮ್ಮನ್ನು ಟೀಕೆ ಮಾಡಲಿ, ಆದರೆ ಮಾತಾಡೋ ಸಭ್ಯತೆಯ ಎಲ್ಲೆಯನ್ನು ಮೀರಿ ಕೂಡ ಮಾತಾಡಿದ್ದಾರೆ. ಆಯಿತು, ಬೆಂಗಳೂರಿನ ಒಳ್ಳೇದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ನಾಳೆ ಮಾತಾಡ್ತೀನಿ, ಭೇಟಿ ಮಾಡೋಣ, ನಾಳೆ ಹೇಳ್ತೀನಿ. ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನ ಹೇಳ. ನಾನು ಈ ಮುಖ್ಯ ರಸ್ತೆಗಳನ್ನ ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನ ಇನ್ನು ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 430 ಕಿಲೋಮೀಟರ್ ಅಷ್ಟು ಟ್ಯಾಕಲ್ ಮಾಡಿದ್ದೇವೆ. $90% 90% ರೋಡ್ಗಳು ಅವ್ರಿಗೆ ಆಲ್ಟರ್ನೇಟ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಹೋಗಿ ಜೀವನ ಮಾಡಲಿ. ನಾನು ನಿಮಗೆ ಹೇಳಿದ್ರು ಕೂಡ ನೀವು ಅದು ಯಾಕೋ ನನ್ನ ಮಾತು ನಿಮಗೂ ಕೇಳಿಸ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, 90% ರೋಡು ನಿಮಗೆ ವ್ಯಾಪಾರ ಮಾಡೋದಕ್ಕೆ ಮುಕ್ತವಾಗಿದೆ. ಅಲ್ಲಿ ಎಲ್ಲಾದರೂ ಸೆಲೆಕ್ಟ್ ಮಾಡ್ಕೊಂಡ್ರು ಮಾಡಿ. ಮೇನ್ ರೋಡಲ್ಲಿ ಬಂದು ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಸಾರ್ವಜನಿಕರಿಗೆ ಜೀವಹಾನಿ ಆದ್ರೂ ಪರವಾಗಿಲ್ಲ, ಮೇನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾನೂನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಪ್ರಕಾರ ನಾವು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯಾಗಿ ಈಗ ಏನು ಮಾಡಲಿಲ್ಲ ಅಂದ್ರೂ ಟೀಕೆ ಮಾಡ್ತೀರಾ, ಏನಾದ್ರೂ ಮಾಡಿದ್ರು ಟೀಕೆ ಮಾಡ್ತೀರಾ. ಏನಾದ್ರೂ ಬೆಂಗಳೂರು ಸುಧಾರಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರ ಏನಾದ್ರೂ ಮಾಡಕ್ ಪ್ರಯತ್ನ ಮಾಡಿದ್ರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾತಾಡುವಂತಾದ್ರಿಂದ ಬೆಂಗಳೂರಿನ ಹಿತ ಇದರಿಂದ ಸುಧಾರಣೆ ಮಾಡಕ್ ಸಾಧ್ಯನಾ ಅನ್ನುವಂಥದ್ದು ವಿಚಾರ ಮಾಡಬೇಕು. ಈ ಬೀದಿ ಬದಿ ವ್ಯಾಪಾರಕ್ಕಾಯ್ತು, ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾಲಿ ಒತ್ತುವರಿ ಮಾಡ್ತಾರೆ, ಅದು ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್.